السلام عليكم ورحمة الله وبركاته. الحمد لله رب العالمين والعاقبة للمتقين والصلاة والسلام على سيد الأنبياء والمرسلين وعلى آله وصحبه أجمعين أما بعد. أعوذ بالله من الشيطان الرجيم. بسم الله الرحمن الرحيم. وكونوا مع الصادقين. آمنت بالله صدق الله مولانا العظيم. الصلاة والسلام عليك يا سيدي يا رسول الله وعلى آلك وصحبك يا رحمة للعالمين صلى الله عليه وسلم. तेरे गुलामों का नक्शे कदम है राह खुदा. तेरे गुलामों का नक्शे कदम है राह खुदा. वो क्या बहक सके जो ये सुराग लेके चले. ಅಲ್ಹಮ್ದುಲಿಲ್ಲಾ, ಎಲ್ಲ ವರ್ಷ ಕಾಜೂರ್ ಶರೀಫಲ್ಲಿ ಉರ್ಸನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಿಂದ ಮಾತ್ರವಲ್ಲ, ಸುತ್ತಮುತ್ತ ಎಲ್ಲ ಜಿಲ್ಲೆಗಳ ಜನರು ಕೂಡ ತುಂಬ ಪ್ರೀತಿಯಿಂದ ಅಕೀದತೊಂದಿಗೆ ಅದಬೊಂದಿಗೆ ಈ ಪವಿತ್ರವಾದ ಜಾಗಕ್ಕೆ ಬಂದು ಸೇರುತ್ತಾ ಇದ್ದಾರೆ. ಸಯ್ಯಿದುನಾ ತಂಗಳವರ ನೇತೃತ್ವ ಇದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ತಂಗಳವರ ದೀರ್ಘಾಯಸ್ಸು ನೀಡಲಿ. ಈಗ ನನ್ನಿಂದ ಮೊದಲು ಸುನ್ನತ್ ಜಮಾಅತಿನ ಎಲ್ಲ ಉಲಮಾ ಸಾದಾತ್ಗಳೊಟ್ಟಿಗಿರುವಂತಹ ಒಂದು ಉಮರಾನೇತರಾಗಿದ್ದಾರೆ ಎಸ್.ಎಂ.ಆರ್. ರಶೀದ್ ಹಾಜಿ. ಈಗ ಅಲ್ಲ, ಸಯ್ಯಿದುನಾ ಮುರ್ಷಿದುನಾ ತಾಜುಲ್ ಉಲಮಾ ಕಾಲದಿಂದ ನಾನು ನೋಡ್ತಾ ಬರ್ತಾ ಇದ್ದೇನೆ. ಎಲ್ಲ ಟೈಮಲ್ಲಿ ಉಲಮಾ ಸಾದಾತ್ಗಳು ಒಟ್ಟಿಗಿರುವಂಥ ಒಂದು ವ್ಯಕ್ತಿ ಅವರು. ಇವತ್ತು ಕೂಡ ಮಂಗಳೂರಿಂದ ಇಷ್ಟು ದೂರದಿಂದ ಈ ಮಹಫಿಲ್ ಪಾಲ್ಗೊಂಡಿದ್ದಾರೆ. ಹಾಗೆ ವೇದಿಕೆಯಲ್ಲಿ ನೇತಾರರು, ದರ್ಗಾ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇರ್ಬೋದು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮೆಲ್ಲರಿಗೂ ಕೂಡ ಇಖ್ಲಾಸ್ನೊಂದಿಗೆ ದೀನಿನ ಖಿದ್ಮತ್ ಮಾಡಲಿಕ್ಕೆ ತೌಫೀಕ್ ನೀಡಲಿ. ಜಾಸ್ತಿ ಮಾತನಾಡೋದಿಲ್ಲ. ಔಲಿಯಾಗಳಂದ್ರೆ ತೆರೆ ಗುಲಾಮೋ ಕಾ ನಕ್ಷೆ ಕದಮ ರಾಹೆ ಖುದಾ. वो क्या बहक सके जो ये सुराग लेके चले. ಇಂದಿನ ಕಾಲದಲ್ಲಿ ಸರಿಯಾದ ದಾರಿ ನಮಗೆ ಸಿಗಬೇಕಾದ ನೈಜವಾದ ದಾರಿ ಅದು ಸಿಗಬೇಕು. ತೆರೆ ಗುಲಾಮೋ ಕ ನಕ್ಷೆ ಕದಂ, ಅಲ್ಲಾಹನ ದಾರಿಯಲ್ಲಿ ನಡೆಯುವಂತಹ ಆ ಮುಖ್ಲಿಸೀನ್ಗಳ ದಾರಿ ನಡೆದ್ರೆ ಮಾತ್ರ ನಮಗೆ ನಜಾತ್ ಸಿಗ್ಬೋದು, ಸ್ವರ್ಗ ಸಿಗ್ಬೋದು ಅಂತ ಅವರು ಕವಿ ಹಾಡ್ತಾ ಇದ್ದಾರೆ. ಸುನ್ನತ್ ಜಮಾಅತಿನ ಇದೇ ಇಸ್ಲಾಂ ಆಗಿದೆ, ಇದೇ ಹಕ್ ಆಗಿದೆ. ಯಾದ್ ರಖೆ, ಅಹ್ಲೆ ಸುನ್ನತ್ ಜಮಾಅತ್ के सिवा कोई भी फिरका अपने आप मुसलमान कहे, लेकिन वो मुसलमानों का फिरका नहीं है. हक और सिर्फ अहले सुन्नत जमाअत है, उसी पे कायम रहे. वफात ಆದ ನಂತರ ಔಲಿಯಾಗಳ ದರ್ಬಾರಿಗೆ ಬರುವಂತ ರೂಢಿ ನಮ್ದು ಹೊಸತೇನಲ್ಲ. ಸಯ್ಯಿದುನಾ ನಿಜಾಮುದ್ದೀನ್ ಔಲಿಯಾ ಹೆಸರು ಕೇಳಿದ್ದೀರಾ ನೀವೆಲ್ಲರೂ? ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್, ಹಜರತ್ ನಿಜಾಮುದ್ದೀನ್ ರೈಲ್ ಎಕ್ಸ್ಪ್ರೆಸ್ ಅಂತ ಹೆಸರು ಕೇಳಿದ್ದೇವೆ. ಆ ಬಾಬಾ ನಿಜಾಮುದ್ದೀನ್ ರಹಮತುಲ್ಲಾಹಿ ತಆಲಾ ಅಲೈಹಿ ಅವರು ಬರೆದಿದ್ದಾರೆ, ನನ್ನ ತಾಯಿ ಲಾಸ್ಟ್ ಟೈಮಲ್ಲಿ ವಫಾತಿನ ಮುಂಚೆ ಆರೋಗ್ಯ ಸರಿ ಇಲ್ಲದ ಟೈಮಲ್ಲಿ ನನಗೆ ಕರೆದು ಹೇಳ್ತಾ ಇದ್ದರು, ಮಗನೇ ತುಂಬಾ ಹುಷಾರಿಲ್ಲ, ಮದ್ದು ಕುಡಿತಾ ಇದ್ದೇನೆ, ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದೇನೆ, ಫಾಯ್ದಾ ಕಾಣ್ತಾ ಇಲ್ಲ. ಡೆಲ್ಲಿಯಲ್ಲಿ ಒಂದು ಜಾಗದಲ್ಲಿ ಒಂದು ಮಕ್ಬಾರ ಇದೆ, ಅಲ್ಲಿ ನೀನು ಜಿಯಾರತಿ ಮಾಡಿ ಬಾ, ನನಗೆ ಸಮಾಧಾನ ಸಿಗ್ಬಹುದು. ಮತ್ತೊಂದು ಶುಹದಾಗಳ ದರ್ಬಾರ್ ಇದೆ, ಆ ಶುಹದಾಗಳ ದರ್ಬಾರಿಗೆ ಆ ಕಬ್ರಿಸ್ತಾನಿಗೆ ಒಮ್ಮೆ ಜಿಯಾರತಿ ಮಾಡುವ, ನನಗೆ ಸಮಾಧಾನ ಸಿಗ್ಬಹುದು ಅಂತ ಆ ನಿಜಾಮುದ್ದೀನ್ ಔಲಿಯಾ ಅವರು ಅವರ ತಾಯಿ ವಸೀತಿ ಮಾಡ್ತಾ ಇದ್ರು. ಅದೇ ಪ್ರಕಾರ ನಿಜಾಮುದ್ದೀನ್ ಔಲಿಯಾ ಅಲ್ಲಿ ಹೋಗಿ ಜಿಯಾರತ್ ಮಾಡಿ ಬಂದ ನಂತರ ತಾಯಿ ಹೇಳ್ತಾ ಇದ್ರು, ಮಗನೇ ನೀನ್ ಮಾಡಿರೋ ಜಿಯಾರತ್ ಅಲ್ಲಾಹ್ ಕಬೂಲ್ ಮಾಡಿದ್ದಾನೆ, ಅದರಿಂದಾಗಿ ನನಗೆ ಒಂದು ಸಮಾಧಾನವಿದೆ, ನೆಮ್ಮದಿ ಇದೆ ಅಂತ. ಬಾಬಾ ನಿಜಾಮುದ್ದೀನ್ ಅವರ ತಾಯಿ ಮಾಮೂಲಿ ತಾಯಿ ಅಲ್ಲ. ನಿಜಾಮುದ್ದೀನ್ ಅವರ ತಾಯಿ ಮಾಮೂಲಿ ಮಹಿಳೆ ಅಲ್ಲ. ಒಂದು ದಿನ ಡೆಲ್ಲಿಯಲ್ಲಿ ಮಳೆ ಬರಲಿಲ್ಲ, ಬರಗಾಲ ಬಂತು. ಆ ಟೈಮಲ್ಲಿ ಎಲ್ಲ ಜನರು ಸೇರಿ ಬಂದ್ರು, ಓ ನಿಜಾಮುದ್ದೀನ್ ಔಲಿಯಾ, ನೀವು ಮಾಡುವಂತ ಎಲ್ಲ ದುವಾಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದಾನೆ. ಇವತ್ತು ಡೆಲ್ಲಿಯಲ್ಲಿ ಬರಗಾಲ ಬಂದಿದೆ, ಮಳೆ ಬರ್ತಾ ಇಲ್ಲ, ನೀವು ದುವಾ ಮಾಡಿ ಅಂತ ಹೇಳಿ ವಸಿಯತ್ ಬರುವಾಗ ಆಗ ನಿಜಾಮುದ್ದೀನ್ ಔಲಿಯಾ ಸಣ್ಣ ನೂಲ್ ತರ್ತಾರೆ. ಅರ್ಥ ಆಗ್ತಾ ಉಂಟಲ್ಲ?
ಒಂದು ನೂಲ್, ಆ ನೂಲು ತಂದು ಹೇಳ್ತಾರೆ, ಯಾರಬ್ಬ ಈ ನೂಲು ನನ್ನ ತಾಯಿ ಹಾಕೋ ಬಟ್ಟೆ ನೂಲಾಗಿದೆ. ನನ್ನ ತಾಯಿ ಒಮ್ಮೆ ಕೂಡ ಅನ್ಯ ಪುರುಷರಿಗೆ ನೋಡಲಿಲ್ಲ, ಹರಾಮ್ ನನ್ನ ತಾಯಿ ಮಾಡಲಿಲ್ಲ. ಈ ನೂಲು ನನ್ನ ತಾಯಿಯ ಮೈಯಿಗೆ ತಾಗಿರೋ ನೂಲಾಗಿದೆ ರಬ್ಬೆ. ಈ ನೂಲಿನ ಬರಕತ್ತಿನಿಂದ ನೀವು ಡೆಲ್ಲಿ ಜನರಿಗೆ ನೀರು ಕೊಡಬೇಕು, ಮಳೆ ಬರಬೇಕು. ಆ ದುವಾ ಮಾಡಿದ ತಕ್ಷಣ ಡೆಲ್ಲಿಗೆ ಮಳೆ ಬರ್ತದೆ ಅಂತ ಒಂದು ಕರಾಮತ್ತಿನ ಒಂದು ಮಾಲೀಕರಾಗಿದ್ರು ನಿಜಾಮುದ್ದೀನ್ ಅವರ ತಾಯಿ. ಅವ್ರು ಹೇಳ್ತಾರೆ, ಔಲಿಯಾಗಳು ವಫಾತ್ ಆಗಿರುವ ಆದ ನಂತರ ಅವರ ದರ್ಬಾರಿಗೆ ಹೋಗಿ ಬಂದ್ರೆ ನಮಗೆ ಸಮಾಧಾನ ಸಿಗ್ಬೋದು ಅಂತ. ನೀವು ಅಜ್ಮೀರ್ ಹೋಗಿದ್ದೀರಲ್ಲ, ಅಜ್ಮೀರ್ ಶರೀಫಲ್ಲಿ ಖ್ವಾಜಾ ಅವರ ಕಬರ್ ಶರೀಫಿನ ಪಕ್ಕದ ಒಂದು ರೂಮ್ ಇದೆ ಕೆಳಗೆ. ಯಾವಾಗಲೂ ಬಂದು ಅದು ರಜಬ್ 1 ರಿಂದ 6 ತನಕ ಮಾತ್ರ ಓಪನ್ ಆಗೋದು. ಇಡೀ ವರ್ಷ ಬಂದು ಒಂದು 6 ದಿನ ಮಾತ್ರ ಓಪನ್. ಅಲ್ಲಿ ಬರ್ತಿದ್ದಾರೆ ಸಯ್ಯದುನಾ ಬಾಬಾ ಫರೀದ್ ರದಿಯಲ್ಲಾಹು ಅನ್ಹು ಅವರು ಇಬಾದತ್ ಮಾಡಿರುವ ಜಾಗ. ಬಾಬಾ ಫರೀದ್ ಹೆಸರು ಕೇಳಿದಿರಲ್ಲ, ಫರೀದುದ್ದೀನ್ ಗಂಜ್ ಶಕರ್. ಆ ಬಾಬಾ ಫರೀದ್ ಇಬಾದತ್ ಮಾಡಿರೋ ಜಾಗ. ಈ ಬಾಬಾ ಫರೀದ್ ಯಾರು? ನಿಜಾಮುದ್ದೀನ್ ಔಲಿಯ ಅವರ ಶೈಖ್ ಅವರು. ಅವರು ಹೇಳ್ತಾರೆ, ನಾನು ಯುವಕ ಇರುವಾಗ ನನ್ನ ಶೈಖ್, ನನ್ನ ಮುರ್ಷಿದ್ ಆಗಿರುವ ಬಾಬಾ ಫರೀದಿಗೆ ನಾನು ಜಿಯಾರತಿಗೆ ಹೋಗುವಾಗ ಆಗ ಬಾಬಾ ಫರೀದ್ ಹೇಳ್ತಾ ಇದ್ರು, ಓ ನಿಜಾಮುದ್ದೀನ್, ಯಾಕೆ ನನಗೆ ಟೈಮ್ ನನ್ನ ಹತ್ರ ಬರ್ತಾ ಇದೆ, ದುನಿಯಾ ನಾನು ಬಿಟ್ಟು ಹೋಗ್ತಾ ಇದ್ದೇನೆ, ಸ್ವಲ್ಪ ಆಫಿಯತ್ ಕಮ್ಮಿ ಆಗ್ತಾ ಇದೆ, ನನಗೆ ಶಿಫಾ ಆಗ್ಬೇಕಾದ್ರೆ ನೀವು ಫುಲಾ ಜಾಗ ಒಂದು ಶುಹದಾಗಳ ಮಕ್ಬರ ಇದೆ, ಅಲ್ಲಿ ಜಿಯಾರತಿ ಮಾಡಿ ನನಗೆ ದುವಾ ಮಾಡಿ ಬಾ ಅಂತ ಬಾಬಾ ಫರೀದುದ್ದೀನ್ ಅವರು ನಿಜಾಮುದ್ದೀನ್ ಅವರಿಗೆ ಒಂದು ಸೆಟ್ ಮಾಡ್ತಾ ಇದ್ರು. ಹಾಗೆ ನಾನು ಹೇಳ್ತಾ ಬರ್ತೀನಿ, ಯುವಕರೇ, ಇಂದಿನ ಕಾಲದಲ್ಲಿ ತಬ್ಲೀಗನ್ ಆಗಿರಬಹುದು, ಸಲಿಫೂನ್ ಆಗಿರಬಹುದು, ಜಮಾತ್ ಇಸ್ಲಾಮಿ ಆಗಿರಬಹುದು, ಅವನ ಏನಿದ್ರು ಕೂಡ ಸ್ವಾಲಿಹೀನಗಳ ಸಜ್ಜನರ ಪ್ರೀತಿ ಅವರ ಮನಸ್ಸಲ್ಲಿ ಇಲ್ಲ, ಖಂಡಿತ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆ ಸಜ್ಜನರ, ಸ್ವಾಲಿಹೀನಗಳ, ಔಲಿಯಗಳ, ಸಾದಾತುಗಳ ಪ್ರೀತಿ ಅದು ನನ್ನ ಮತ್ತು ನಿಮ್ಮ ಈಮಾನಿನ ಜೀವವಾಗಿದೆ ಎಂಬುದು ಮರಿಬೇಡಿ. ನಮ್ಮ ಈಮಾನಿನ ಜೀವ ಅದು ಸ್ವಾಲಿಹೀನಗಳ ಸಹಬತ್, ಸ್ವಾಲಿಹೀನಗಳ ದೋಸ್ತಿ ಆಗಿದೆ. ಹಾಗಾಗಿ ಕಾಜು ಶರೀಫೆ ಬರ್ತಾ ಇರಬೇಕು, ಅದರೊಂದಿಗೆ ಇರಬೇಕು. ಮತ್ತೊಂದು ಕಡೆ ದರ್ಗಾ ಶರೀಫಲ್ಲಿ ಕೇರಳದ ಬೇಡ ರಶೀದಾಜಿ. ಈಗ ನಾವು ನಮ್ದೇ ಮಂಗಳೂರಲ್ಲಿ, ಕೇರಳದಲ್ಲಿ ಉಲಮಾಗಳೊಟ್ಟಿಗೆ ನಾವು ಉರುಸ್ ಮಾಡ್ತೇವೆ ಅಲ್ವಾ? ನೀವು ಕರ್ನಾಟಕದ ಬೇರೆ ಜಾಗ ಹೋಗಿ ನೋಡ್ಬೇಕು. ವ್ಯವಸ್ಥೆ ಅಂದ್ರೆ ಜಾಹಿಲಿಗಳು, ಫಾತಿಹಾಸ್ಗಳು ಸರಿ ಬರದವರು, ದೊಡ್ಡ ಗಡಿ ವಾರಕ್ಕೂ ಸ್ನಾನ ಮಾಡೋದವರು ಅಲ್ಲಿ ಉರುಸ್ ಸಂದಲಕ್ಕೆ ಬಂದು ಬರ್ತಾರೆ. ಅಂತ ಜಹಾಲತ್ ನಮ್ಮಲ್ಲಿ ಬೇಡ. ಸುನ್ನತ್ ಮತ್ತು ಕುರಾನ್ ಹದೀಸ್ ಮೂಲಕ ಸುನ್ನತ್ ಜಮಾತ್ ಉಲಮಾಗಳು, ಸಾದಾತ್ಗಳು ಲೀಡರ್ಶಿಪ್ ನಡೆಯುವಂತ ಸುನ್ನತ್ ಜಮಾತಿನ ಹಿಂದೆ ಅಲ್ಲಾಹ್ ನಮಗೆ ನಡೆಯಲಿಕ್ಕೆ ತೌಫೀಕ್ ನೀಡಲಿ. ವಹಾಬಿ ತೊಟೆಗೆ ನಕಲಿ ಜಾಹಿಲ್ ತರೀಖಿನ ಎಲ್ಲ ಶರ್ರಿಂದ ಅಲ್ಲಾಹ್ ನಮ್ಮನ್ನು ಕಾಪಾಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.